ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಈ ದಿನ ನಾನು ವಾರಾಹಿ ದೇವಿಯ ದ್ವಾದಶ ನಾಮಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ 12 ವಾರಾಹಿ ದೇವಿಯ ಹೆಸರುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು 12 ಬಾರಿ ಪಠನೆ ಮಾಡಬೇಕಾಗತ್ತೆ. ಹಾಗೆಯೇ ಆ ಹೆಸರುಗಳ ಅರ್ಥ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಾರಾಹಿ ದೇವಿಯ ಒಂದು 888 ನಂಬರನ್ನು ಬರೆಯೋದನ್ನು, ಅಂದರೆ ನಿಮ್ಮ 3 ಕೋರಿಕೆಗಳನ್ನು ಬರೀರಿ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಒಬ್ಬರು 2 ದಿನದಲ್ಲೇ ನಂದು 2 ಕೋರಿಕೆಗಳು ನೆರವೇರಿತು ಅಂತ ತಿಳಿಸಿದ್ರು. ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಇನ್ನೊಬ್ಬರು ಕಾಮೆಂಟಲ್ಲಿ ತಿಳಿಸಿದ್ರು, ಓದಕ್ಕೆ ಬರಲಿಲ್ಲ ಅಂದರೆ ಏನು ಮಾಡಬೇಕು ಮೇಡಮ್ ಅಂತ. ನಾನು ವಿಡಿಯೋ ಮಾಡಬೇಕಂದ್ರೆ ಒಂದು 2 ಸರಿ ಆದರೂ ಮಂತ್ರನ ಹೇಳಿರ್ತೀನಿ ಸ್ನೇಹಿತರೆ. ನಿಮಗೆ ಓದಕ್ಕೆ ಬರಲಿಲ್ಲ ಅಂದರೆ ಆ ಮಂತ್ರವನ್ನೇ ನೀವು ರಿಪೀಟ್ ಮಾಡಿ ಕೇಳಬೇಕಾಗತ್ತೆ. ವಾರಾಹಿ ದೇವಿಯ ಮಂತ್ರಗಳು ತುಂಬಾ ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಹಾಗಾಗಿ ನೀವು ತುಂಬ ಕಷ್ಟದಲ್ಲಿ ಇದ್ದೀರಾ ಅಂತಂದರೆ ಅಮ್ಮನನ್ನು ಬೇಡಿಕೊಂಡ್ರೆ ಸಾಕು. ನೀವು ಅಮ್ಮ ಅಂದರೆ ಸಾಕು, ಅಮ್ಮ ನಿಮ್ಮ ಕೈ ಹಿಡಿದು ನಡೆಸ್ತಾಳೆ, ನಿಮ್ಮ ಕೈ ಹಿಡಿದು ಮೇಲೆ ಎತ್ತಾಳೆ ಅಂತಲೇ ಹೇಳಬೇಕು. ಮಗು ಹತ್ರನೇ ತಾಯಿ ಹಾಲು ಕೊಡೋದಲ್ವ ಸ್ನೇಹಿತರೆ. ಹಾಗಾಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಖಂಡಿತ ಅಮ್ಮ ನಮಗೆ ಒಳ್ಳೆಯದನ್ನೇ ಮಾಡ್ತಾಳೆ. ನಾವು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ, ನಮಗೆ ಎಷ್ಟೇ ಕಷ್ಟ ಇದ್ದರೂ ಅಮ್ಮ ಆ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ನಾವು ವಾರಾಹಿ ದೇವಿ ಹತ್ರ ಅಲ್ಲದೆ, ಅಮ್ಮನ ಹತ್ರ ಅಲ್ಲದೆ ಬೇರೆ ಇರಲಿ ಹೇಳೋದು ಕಷ್ಟಗಳನ್ನೆಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಅಮ್ಮನನ್ನು ನಂಬಿ ನೀವು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಂತ ನೀವು ಹೇಳಿಕೊಂಡ್ರೆ ಖಂಡಿತ ಅಮ್ಮ ಆ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಮಂತ್ರ ಹೇಳಬೇಕು ಅಂದರೆ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಈ ಮಂತ್ರ ಹೇಳಬೇಡಿ. ಹಾಗೆಯೇ ನಾನ್ ವೆಜ್ ತಿಂದು ಕೂಡ ಈ ಮಂತ್ರವನ್ನು ಹೇಳಕ್ಕೆ ಹೋಗಬೇಡಿ. ನೀವು ಮಂತ್ರ ಹೇಳಿ ನಾನ್ ವೆಜ್ ತಿನ್ಬೋದು, ಆದರೆ ನಾನ್ ವೆಜ್ ತಿಂದು ಈ ಮಂತ್ರವನ್ನು ಹೇಳಕ್ಕೆ ಹೋಗಬೇಡಿ. ಯಾವತ್ತು ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಈ ವಿಡಿಯೋ ಯಾವತ್ತು ನೋಡ್ತಿರೋ ಅವತ್ತಿಂದನೇ ಕಂಟಿನ್ಯೂಸ್ ಆಗಿ 12 ದಿನ ಈ ಮಂತ್ರವನ್ನು ಪಠಿಸಬೇಕಾಗತ್ತೆ. ಪ್ರತಿದಿನ ನೀವು 12 ಬಾರಿ ಈ ಮಂತ್ರವನ್ನು 12 ಬಾರಿ ಪಠಿಸಬೇಕಾಗತ್ತೆ. ಯಾವ ಟೈಮಲ್ಲಿ ಪಠಿಸ್ಬೋದು ಅಂತಂದರೆ, ಬೆಳಗ್ಗೆನೂ ಪಠಿಸ್ಬೋದು, ಇಲ್ಲ ಅಂದರೆ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ತಿರಲ್ಲ ಆ ಸಮಯದಲ್ಲಿ ಕೂಡ ಈ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ಕೊಬೋದು ಸ್ನೇಹಿತರೆ. ಬೆಳಗ್ಗೆ ಸ್ನಾನ ಮಾಡಿರ್ತೀರ, ದೇವ್ರ ಮನೇಲಿ ಕೂತ್ಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪಕ್ಕೆ ಅರಿಶಿನ ಕುಂಕುಮ ಹಾಗೆಯೇ ಒಂದು ಹೂವಿಟ್ಟು ನೀವು ಆ ದೀಪಕ್ಕೆ ನೀವು ಆರತಿಯನ್ನು ಬೆಳಗ್ಗೆ ನೀವು ದೀಪದಲ್ಲೇ ವಾರಾಹಿ ದೇವಿನ ನೆನೆಸ್ಕೊಂಡು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. 12 ಬಾರಿ ಹೇಳಿ ನಿಮ್ಮ ಕಷ್ಟಗಳನ್ನು, ಏನು ಕಷ್ಟ ಇದೆ ಆ ಕಷ್ಟಗಳನ್ನೆಲ್ಲ ನೀವು ಆ ದೀಪದ ಮುಂದೆ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಅದರಲ್ಲಿ ನೀವು ವಾರಾಹಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತೀರ. ಹಾಗಾಗಿ ಆ ದೀಪಕ್ಕೆ ನೀವು ಏನು ಕಷ್ಟ ಇದೆ ಎಲ್ಲ ಕಷ್ಟವನ್ನು, ಅಮ್ಮ ವಾರಾಹಿ ದೇವಿ ನನಗೆ ಈ ಥರ ಕಷ್ಟ ಇದೆ, ನನಗೆ ಈ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ವಾರಾಹಿ ದೇವಿ ಹತ್ರ ಹೇಳ್ಕೊಬೇಕಾಗತ್ತೆ. ಇನ್ನು ಸಂಜೆ ಹೇಳ್ತೀನಿ ಅಂದರೆ ಸಂಜೆ ಅಷ್ಟೇ ನೀವು ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಆವಾಗಲೂ ಕೂಡ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ದೀಪಕ್ಕೆ ಆಗಲೂ ಕೂಡ ಪೂಜೆ ಮಾಡಿ, ನಂತರ ನೀವು ಒಂದು ಮಣೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ. 12 ಬಾರಿ ಪಠನೆ ಮಾಡಬೇಕಾಗತ್ತೆ. ಎಷ್ಟು ದಿನ ಪಠನೆ ಮಾಡಬೇಕು ಅಂತಂದರೆ 12 ದಿನ ಕಂಟಿನ್ಯೂಸ್ ಆಗಿ ನೀವು 12 ದಿನ ಎಲ್ಲೂ ಮಧ್ಯದಲ್ಲಿ ಬ್ರೇಕ್ ಆಗಬಾರ್ದು. ಆ ರೀತಿಯಾಗಿ ನೋಡಿಕೊಂಡು ನೀವು 12 ದಿನ ಪಠನೆ ಮಾಡಬೇಕಾಗತ್ತೆ. 12 ದಿನ ಮುಗಿಯುವಷ್ಟರಲ್ಲಿ ವಾರಾಹಿ ದೇವಿ ನಿಮ್ಮ ಆಸೆಯನ್ನು ನೆರವೇರಿಸ್ತಾಳೆ ಸ್ನೇಹಿತರೆ. ನೀವು ಏನು ಬೇಡ್ಕೊಂಡಿರ್ತೀರಲ್ಲ ಆ ಆಸೆಗಳನ್ನೆಲ್ಲ ವಾರಾಹಿ ದೇವಿ 12 ದಿನದ ಒಳಗಡೆ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ. ಹಾಗಾಗಿ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ನೀವು ಮಾಡಿ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಮೊದಲು ನಾನು ವಾರಾಹಿ ದೇವಿಯ ದ್ವಾದಶ ನಾಮಗಳನ್ನು ತಿಳಿಸ್ಕೊಡ್ತೀನಿ, ನಂತರ ಅದರ ಅರ್ಥ ಕೂಡ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀರಾ, 2 ಹೆಸರುಗಳು ಒಂದೊಂದು ಸಾರಿ ಬರ್ತಾ ಇದೆ. ಅದನ್ನು ನೋಡಿಕೊಂಡು ನೀವು ಹೇಳ್ಬೋದು. ಇಲ್ಲಾಂದರೆ ನೀವು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಯಾವಾಗ ಬೇಕಾವಾಗ ನೋಟ್ಬುಕ್ ತೆಗೆದು ಕೂಡ ಹೇಳ್ಕೊಬೋದು ಸ್ನೇಹಿತರೆ. ಮಂತ್ರ ಹೀಗಿದೆ ನೋಡಿ, ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಓಂ ಪಂಚಮೇ ನಮಃ, ಓಂ ದಂಡನಾಥೈ ನಮಃ, ಓಂ ಸಂಕೇತಾಯೇ ನಮಃ, ಓಂ ಸಮಯೇಶ್ವರ್ಯೇ ನಮಃ, ಓಂ ಸಮಯ ಸಂಕೇತಾಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಪೋತ್ರಿಣ್ಯೇ ನಮಃ, ಓಂ ಶಿವಾಯೇ ನಮಃ, ಓಂ ವಾರ್ತಾಳೇ ನಮಃ, ಓಂ ಮಹಾಸೇನಾಯೇ ನಮಃ, ಓಂ ಆಜ್ಞಚಕ್ರೇಶ್ವರ್ಯೇ ನಮಃ, ಓಂ ಅರಗ್ನೇ ನಮಃ. ಈ ರೀತಿಯಾಗಿ ನೀವು 12 ನಾಮಗಳನ್ನು ನೀವು ಪ್ರತಿದಿನ ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು, ನೀವು
12 ಸಾರಿ ನೀವು ದೇವ್ರ ಮನೇಲಿ ಕೂತ್ಕೊಂಡು ಈ 12 ಮಂತ್ರಗಳನ್ನು 12 ಬಾರಿ ಪಠಿಸ್ಬೇಕಾಗತ್ತೆ. 12 ದಿನಗಳು ಅಷ್ಟರಲ್ಲೇ ನಿಮಗೆ 12 ದಿನಗಳ ಒಳಗಡೆ ಅಮ್ಮ ಶುಭ ಸುದ್ದಿಯನ್ನು ಕೊಡ್ತಾಳೆ. ನಿಮ್ಮ ಏನು ಆಸೆ ಇದೆ ಆ ಆಸೆಯನ್ನು ಈಡೇರಿಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ವಾರಾಹಿ ದೇವಿಯ 12 ಹೆಸರುಗಳ ಅರ್ಥಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದು ಓಂ ಪಂಚಮೇ ನಮಃ ಅಂತ ಹೇಳ್ತಿರಲ್ಲ, ಇದರ ಅರ್ಥ 5ನೇಯವಳು. ಅವಳು 8 ಮಾತೃಕಾ ದೇವಿಗಳಲ್ಲಿ 5ನೇಯವಳು. ಹಾಗೆಯೇ ಅವಳು ಸದಾಶಿವನ 5ನೆಯ ಕರುಣೇಶ್ವರನ ಅನುಗ್ರಹ ಶಕ್ತಿಯಾಗಿ ಹಿಂದೆ ಇರುವ ಶಕ್ತಿ ಅಂತ ಅರ್ಥ ಸ್ನೇಹಿತರೆ. ಇನ್ನು 2ನೇದು ಓಂ ದಂಡನಾಥ ನಮಃ ಅಂತ ಹೇಳ್ತೀರಿ. ಶ್ರೀ ಲಲಿತಾ ದೇವಿಯ ಸಹಸ್ರ ಪಡೆಗಳ ಕಮಾಂಡರ್ ಇನ್ ಚೀಫ್ ಮತ್ತು ಅವರ ಕೈಯಲ್ಲಿ ಕೋಲು ಇರುವವರು ಅಂತ ಅರ್ಥ. ಇನ್ನು 3ನೇದು ಓಂ ಸಂಕೇತೈ ನಮಃ ಅಂತ ಹೇಳ್ತೀರಿ. ಇದರ ಅರ್ಥ ರಹಸ್ಯ ಕೋಡೆಡ್ ಅಂದರೆ ಸುಳಿವು. ಅವಳು ತನ್ನ ಸುಳಿವುಗಳೊಂದಿಗೆ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾಳೆ. ಅವಳು ನಿಮಗೆ ಸಂಕೇತವನ್ನು ನೀಡ್ತಾಳೆ ಮತ್ತು ಸೈನ್ಯದಲ್ಲಿ ರಹಸ್ಯ ಸಂಕೇತಗಳಾಗಿ ಅವಳು ಶಕ್ತಿಯ ಪ್ರತೀಕ ಅಂತ ಅರ್ಥ. ಇನ್ನು 4ನೇದು ಸಮಯೇಶ್ವರಿಯೇ ನಮಃ. ಇದರ ಅರ್ಥ ನಿಯಮಗಳು ಮತ್ತು ನಿರ್ಬಂಧಗಳಿಂದ ಮಾರ್ಗದ ದೇವತೆ ಅಂತ. ಅವಳು ಸಮಯ ಕಾಲದ ಅಧಿಪತಿ. ಅವಳು ನಾರಾಯಣಿ, ಕಾಳಿಯ ರೂಪ. ಸಮಯವು ಅವಳ ಕೈಯಲ್ಲಿದೆ. ಅವಳು ಸಮಯ ಕಾಲವನ್ನು ಆಳುತ್ತಾಳೆ ಅಂತ ಅರ್ಥ. 5ನೇದು ಓಂ ಸಮಯ ಸಂಕೇತಿನಿ ನಮಃ ಅಂತ ಹೇಳ್ತೀರಿ. ಅದರ ಅರ್ಥ ವಾರಾಹಿ ದೇವಿಯು ಕಾಲ ಸ್ವರೂಪಿಣಿ, ಕಾಳಿಯ ರೂಪದಲ್ಲಿರ್ತಾಳೆ. ಪೂಜಾ ಪಥದಲ್ಲಿ ರಹಸ್ಯ ಸಂಹಿತೆ. ಪೂಜೆಯು ಸಾಧನ ಮತ್ತು ಕದನದ ವ್ಯಕ್ತಿತ್ವವಾಗಿರೋದ್ರಿಂದ ನಾವು ಅರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕು. ಪೂಜೆಯ ಪ್ರತಿಯೊಂದು ಕ್ರಿಯೆಯ ಹಿಂದಿನ ತತ್ವಶಾಸ್ತ್ರ ಅವಳು ನಮಗೆ ಈ ತಿಳುವಳಿಕೆಯನ್ನು ನೀಡ್ತಾಳೆ ಅಂತ ಅರ್ಥ. 6ನೇದು ವಾರಾಹಿ ನಮಃ ಅಂತ ಹೇಳ್ತೀರಿ. ಇದರ ಅರ್ಥ ವರಹ ಶಕ್ತಿ ಸ್ವರೂಪಂ. ವಾರಾಹಿ ಶ್ರೀ ವಿಷ್ಣುವಿನ ವರಹ ಅವತಾರದ ಹಿಂದಿನ ದೈವಿಕ ಶಕ್ತಿ. ವರಹ ಶಕ್ತಿಯು ಶ್ರೀರೂಪ ಮುಖವುಳ್ಳವನು, ವರಹ ಸ್ವಾಮಿಯಂತೆ ಅಂತ ಇದರ ಅರ್ಥ. ಇನ್ನು 7ನೇದು ಪೋತ್ರಿಣ್ಣೇ ನಮಃ ಅಂತ ಹೇಳ್ತೀರಿ. ವರಹ ಶಕ್ತಿಯ ರೂಪದಲ್ಲಿ ಪೂಜಿಸುತ್ತಾಳೆ. ವರಹನ ಶಕ್ತಿಯನ್ನು ವೈಭವೀಕರಿಸುವ ಹೆಸರು. ಹಂದಿಯನ್ನು ಎದುರಿಸುವ ಶಕ್ತಿಯನ್ನು ಹೊಂದಿರುವವರು. ಹಂದಿಯು ನೀರಿನಲ್ಲಿ ತೇಲುವ ಮತ್ತು ಈಜುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಆಕೆಯು ತನ್ನ ಭಕ್ತರನ್ನು ತೇಲುವಂತೆ ಮಾಡುವ ಮತ್ತು ಜಗತ್ತಿನಲ್ಲಿ ಅವರನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅರ್ಥ. ಇನ್ನು 8ನೇದು ಓಂ ಶಿವೈ ನಮಃ ಅಂತ ಹೇಳ್ತೀರಿ. ಇದರ ಅರ್ಥ ಎಂದೆಂದಿಗೂ ಮಂಗಳಕರ. ದೇವಿಯು ಯಾವತ್ತೂ ಶುದ್ಧ ಅರಿವಾಗಿರುವುದರಿಂದ ಅವಳು ಎಂದೆಂದಿಗೂ ಮಂಗಳಕರಳು. ಅವಳು ಸ್ಫಟಿಕ ಸ್ಪಷ್ಟ, ಶುದ್ಧ ಮತ್ತು ಮಂಗಳಕರ. ಭಗವಂತನ ಶಿವ ಅವಳು ಶಕ್ತಿ ಶಿವನೇ ಹೊರತು ಬೇರ್ಯಾರೂ ಅಲ್ಲ. ಅವಳು ಸರಳವಾಗಿ ಸಾಗರ ಮತ್ತು ಶುದ್ಧ ಪ್ರಜ್ಞೆ ಅಂತ ಅರ್ಥ. ಇನ್ನು 9ನೇದು ಓಂ ವರ್ತಲಿ ನಮಃ ಅಂತ ಹೇಳ್ತೀರಿ. ಇದರ ಅರ್ಥ ತ್ರಿಕಾಲ ಜ್ಞಾನಿ. ಅವಳು ನಮಗೆ 3 ಬಾರಿ ಮಾಹಿತಿಯನ್ನು ಒಯ್ಯುತ್ತಾಳೆ ಅಂತ ಅರ್ಥ. 10ನೇದು ಓಂ ಮಹಾಸೇನಾ ನಮಃ ಅಂತ ಹೇಳ್ತೀರಿ. ಇದರ ಅರ್ಥ ಅವಳು ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ, ಎಲ್ಲ ಸಶಸ್ತ್ರ ಪಡೆಗಳ ಕಮಾಂಡರ್ ಇನ್ ಚೀಫ್. ನಮ್ಮ ಮೇಲೆ ಪ್ರಭಾವ ಬೀರುವ ಎಲ್ಲ ನಕಾರಾತ್ಮಕ ಶಕ್ತಿಗಳ ಸೋಲು ಮತ್ತು ಅಧೀನತೆಯನ್ನು ಖಚಿತಪಡಿಸಿಕೊಳ್ಳಲು ಅವಳು ತನ್ನ ವಿಲೇವಾರಿಗಳಲ್ಲಿ ಎಲ್ಲ ಸಂಪನ್ಮೂಲಗಳನ್ನು ಹೊಂದಿರ್ತಾಳೆ. ಅವಳು ದೈಹಿಕ, ಭೌತಿಕ ಮತ್ತು ಆಧ್ಯಾತ್ಮಿಕ ಎಲ್ಲ ಅಂಶಗಳಲ್ಲಿ ನಮ್ಮ ಯೋಗಕ್ಷೇಮವನ್ನು ಖಾತ್ರಿಪಡಿಸುತ್ತಾಳೆ. ಮಾಂಸ, ಮೂಳೆ, ರಕ್ತದಿಂದ ಕೂಡಿದ ದೇಹವು ಅವಳ ಸೈನ್ಯವಾಗಿದೆ. ಆದ್ದರಿಂದ ಈ ದೇಹವನ್ನು ಸುಸ್ಥಿತಿಯಲ್ಲಿಡುವುದು ಈ ದೇವಿಯ ವರದಾನವಾಗಿದೆ. 11ನೇದು ಓಂ ಶ್ರೀ ಆಜ್ಞಾ ಚಕ್ರೇಶ್ವರಿ ನಮಃ ಅಂತ ಹೇಳ್ತೀರಿ. ಅದರ ಅರ್ಥ ಅವಳು 3ನೇ ಕಣ್ಣಿನ ಅಂದರೆ ಪೀನಲ್ ಗ್ರಂಥಿಯ ಆಜ್ಞಾ ಚಕ್ರದ 6 ಚಕ್ರಗಳಲ್ಲಿ 6ನೇ ಮತ್ತು ಅಂತಿಮವಾದ ಅಧಿಪತಿ ಮತ್ತು ಸ್ವಯಂ ಜ್ಞಾನದಿಂದ ನಮ್ಮನ್ನು ಬೆಳೆಸುವವಳು. ಈ ಚಕ್ರವು ಎಲ್ಲವನ್ನೂ ಸಕ್ರಿಯಗೊಳಿಸುತ್ತದೆ. ಈ ಕೆಳಗಿನ ಚಕ್ರಗಳು ಮತ್ತು ಕುಂಡಲಿನಿ ಸರಿಯಾದ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಿ. ಈ ಚಕ್ರದ ಅಧಿಪತಿಯಾಗಿ ಕುಂಡಲಿನಿಯ ಉತ್ತುಂಗವನ್ನು ಅದರ ಉತ್ತುಂಗಕ್ಕೆ ಖಚಿತಪಡಿಸಿಕೊಳ್ಳಲು ಅವಳು ಮಾತ್ರ ನಮಗೆ ಮಾರ್ಗದರ್ಶನ ನೀಡಬಹುದು ಮತ್ತು ಸಹಸ್ರಾರಕ್ಕೆ ಕೊಂಡೊಯ್ಯಬಹುದು. ಕೊನೆಯದಾಗಿ ಓಂ ಅರಿಗ್ನೇ ನಮಃ ಅಂತ ಹೇಳ್ತೀರಿ. ಇದರ ಅರ್ಥ ಶತ್ರುಗಳನ್ನು ತೆಗೆದುಹಾಕಲು ಮತ್ತು ನಿಯಮಗಳನ್ನು ಎತ್ತಿ ಹಿಡಿಯುವವಳು. ಅವಳು ಎಲ್ಲ ನಕಾರಾತ್ಮಕ ಶಕ್ತಿಗಳು ಮತ್ತು ಶತ್ರುಗಳನ್ನು ಹೊರಹಾಕುವವಳು.
ಶತ್ರುಗಳು ಬಾಹ್ಯ ಮತ್ತು ಆಂತರಿಕ ಅಥವಾ ಎರಡೂ ಆಗಿರಬಹುದು. ಅವಳು ಎಲ್ಲ ಋಣಾತ್ಮಕ ಕರ್ಮಗಳನ್ನು ತೊಡೆದು ಹಾಕುತ್ತಾಳೆ ಮತ್ತು ತನ್ನ ವಿವೇಚನೆಯಿಂದ ಎಲ್ಲ ರೀತಿಯಲ್ಲೂ ದ್ವೇಷವನ್ನು ತೊಡೆದು ಹಾಕುತ್ತಾಳೆ. ಅವಳು ತಮ್ಮ ಭೌತಿಕ ಕಾಳಜಿಯಿಂದ ಮೇಲೇರಲು ಮತ್ತು ಕಾಲಾತೀತ ಮತ್ತು ಮಿತಿ ಇಲ್ಲದ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ನಮ್ಮನ್ನು ಕರೆದೊಯ್ಯಲು ಸಹಾಯ ಕೂಡ ಮಾಡ್ತಾಳೆ. ಗೊತ್ತಲ್ಲ ಸ್ನೇಹಿತರೆ, ವಾರಾಹಿ ದೇವಿಯ ನಾಮಾವಳಿಗಳು ಮತ್ತು ಅದರ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಲೆಂತೆ ಇದೆ ವಿಡಿಯೋ, ಹಾಗಾಗಿ ಎಲ್ಲರೂ ವಿಡಿಯೋ ಪೂರ್ತಿ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.